ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡಿ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಅಜಿತ್ ಮತ್ತೆ ಭೂಮಿ ಸತ್ಯಣ್ಣ ಹತ್ರ ಬಂದು ಕೇಳ್ತಾ ಇರ್ತಾರೆ, ನಾನು ರಾಣನ ಅರೆಸ್ಟ್ ಮಾಡಕ್ಕೆ ಹೋಗ್ತಿದ್ದ ವಿಷಯ ಈ ಒಳ್ಳೆ ಹುಡುಗಿಗೆ ಏನಾದರೂ ಗೊತ್ತಿತ್ತಾ ಅನ್ಬೇಕಾದ್ರೆ ಸತ್ಯಣ್ಣ ಹೌದು ಅಂತ ನಾನು ಏನಾದರೂ ಹೇಳಕ್ ಹೋಯ್ತು ಅಂತಂದರೆ ಅಲ್ಲಿ ಸಾಕ್ಷಿ ತುಂಬ ಕೋಪ ಮಾಡ್ಕೋತಾಳೆ. ಈ ಕಡೆ ಇವನಿಗೆ ಗೊತ್ತು ಅಂತ ಹೇಳಕ್ ಹೋದ್ರೆ ಇವನು ಕೋಪ ಮಾಡ್ಕೋತಾನೆ. ಏನಪ್ಪ ಮಾಡಲಿ ದೇವ್ರೆ ಆಂಜನೇಯ, ಇದೊಂದ್ಸಲ ಸುಳ್ಳು ಹೇಳ್ತೀನಿ ಅಂತ ಅಂದ್ಬಿಟ್ಟು, ಇಲ್ಲ 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 ಕಣೋ, ಆ ಥರ ಇಲ್ಲ, ನಾನೇನು ಇಂಥ ವಿಷಯನೆಲ್ಲ ಕಾನ್ಫಿಡೆನ್ಷಿಯಲ್ ವಿಷಯ ಎಲ್ಲ ನಾನು ಹೇಳೋಕ್ಕಾಗುತ್ತಾ, ಇವಳ್ದೇನೋ ಬೇರೆ ಕೇಸ್ ಇತ್ತು ಅದಕ್ಕೆ ನಾನು ಅವಳ ಜೊತೆ ಮಾತಾಡ್ತಾ ಇದ್ದೆ ಅಷ್ಟೇ ಅಂತ ಮಾತನ್ನ ಚೇಂಜ್ ಮಾಡ್ತಾ ಇರ್ತಾನೆ. ಅವಾಗ ಅಜಿತ್ ಕೇಳ್ತಾ ಇರ್ತಾನೆ, ನಂಗೊಂದು ಡೌಟ್ ಸತ್ಯಣ್ಣ, ಈ ಸಾಕ್ಷಿ ಅನ್ನೋರು ಯಾವಾಗ ಪರಿಚಯ ಆದರು, ಎಷ್ಟು ದಿನದಿಂದ ಪರಿಚಯ ಆದರು ನಿಮಗೆ ಅಂತ ಕೇಳ್ತಾ ಇರಬೇಕಾದ್ರೆ ಸತ್ಯಣ್ಣ ಹೇಳ್ತಾ ಇರ್ತಾನೆ, ಈ ಸಾಕ್ಷಿ ಅನ್ನೋರು ನನಗೆ ಕೆಲವು ದಿನಗಳಿಂದ ಪರಿಚಯ ಆದರು. ಇವರು ಫ್ಯಾಷನ್ ಡಿಸೈನರು, ಇವ್ರದೇ ಒಂದು ಫ್ಯಾಷನ್ ಡಿಸೈನರ್ ಅಂಗಡಿ ಇದೆ, ಇವರಿಗೆ ತಂದೆ ಇಲ್ಲ, ತಾಯಿ ಹೌಸ್ ವೈಫ್ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ಅಜಿತ್ಗೆ, ಸಾಹೇಬ್ರೆ ಸತ್ಯಣ್ಣ ಹೇಳ್ತಾ ಇರೋದು ಕರೆಕ್ಟ್ ಇದೆ, ಯಾಕೆಂದರೆ ಆ ಸಾಕ್ಷಿಗೆ ತಂದೆ ಇದ್ದಾರೆ, ಈ ಸಾಕ್ಷಿಗೆ ತಾಯಿ ಇದ್ದಾರೆ, ಹಾಗಾದರೆ ಬೇರೆ ಯಾರೋ ಇರ್ಬೋದು, ನಾವೇ ತಪ್ಪಾಗಿ ತಿಳ್ಕೊಂಡ್ವಿ ಅಂತ ಅಂದಾಗ ಅಜಿತ್, ಸಾರಿ ಸತ್ಯಣ್ಣ, ನಿನ್ನ ಮೇಲೆ ತುಂಬ ಅನುಮಾನ ಪಟ್ಬಿಟ್ಟೆ ಅಂದಾಗ, ಇರಲಿ ಬಿಡು ಪರವಾಗಿಲ್ಲ ಅಂತ ಸತ್ಯಣ್ಣ ಹೇಳ್ತಿರ್ಬೇಕಾದ್ರೆ ಅಜಿತ್ ಮತ್ತೆ ಹೇಳ್ತಾ ಇರ್ತಾನೆ, ಹಾಗಾದರೆ ಆ ರಾಣಂಗೆ ಈ ಇನ್ಫಾರ್ಮೇಷನ್ ಕೊಟ್ಟವ್ರು ಯಾರು, ನಾನು ಹೋಗೋಕ್ಕೂ ಮುಂಚೆ ಈ ಥರ ಮಾಡಿದನಲ್ಲ, ಹಾಗಾದರೆ ಇವನಿಗೆ ಇನ್ಫಾರ್ಮೇಷನ್ ಕೊಟ್ಟವ್ರು ಯಾರಿರ್ಬೋದು ಅಂತ ಅನ್ಬೇಕಾದ್ರೆ ಈ ಕಡೆ ಸತ್ಯಣ್ಣಗೆ ಮಾತ್ರ ತುಂಬ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ಅಜಿತ್ ಆ ಮಾತನ್ನ ಕೇಳಿ ತನ್ನ ಪಾಡಿಗೆ ತಾನು ಹೊರಟೋಗ್ತಾ ಇರ್ತಾನೆ. ಭೂಮಿನೂ ಹೋಗ್ತಾ ಇರ್ತಾಳೆ. ಈ ಕಡೆ ಅಜಿತ್ ಮಾತ್ರ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಸಾಕ್ಷಿ ದೇವಿಯನಿಗೆ ಕಾಲ್ ಮಾಡ್ತಾ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ, ಹೇಗಿದ್ದಾನೆ ನಿಮ್ಮ ಅಳಿಯ, ಟ್ರಾನ್ಸ್ಫರ್ ಆದಮೇಲೆ ಯಾವ ಥರ ಇದೆ ಅವನ ರಿಯಾಕ್ಷನ್ ಅಂತ ಕೇಳ್ತಾ ಇರಬೇಕಾದ್ರೆ ಮತ್ತೆ ಸಾಕ್ಷಿ ಹೇಳ್ತಾ ಇರ್ತಾಳೆ, ಸಿಂಗಮ್ ಹಾಕೋಕ್ಕೆ ಹೊರಟಿದ್ದನು ಅಳಿಯ, ಸಿಂಗಮ್ ಆಗಬೇಕು ಅಂತ ಹೋಗಿದ್ದ, ಆದರೆ ಅವನಿಗೆ ಗೊತ್ತಿಲ್ಲ ಈ ಥರ ಎಷ್ಟೋ ಸಿಂಗಮ್ಗಳನ್ನು ನಾವು ಝೂನಲ್ಲಿ ಹಾಕಿದ್ವಿ ಅಂತ ಅವನಿಗೆ ಗೊತ್ತು ಅಂತ ನಗಾಡ್ಕೊಂಡು ದೇವಿಯಾನಿ ಮತ್ತು ಅಶ್ವಿನಿ ಜೊತೆ ಮಾತಾಡ್ತಾ ಇರ್ತಾಳೆ. ಅಲ್ಲಿ ಯಾವ ರೀತಿ ನಡೀತಿದೆ ಅಂತ ಸಾಕ್ಷಿ ಕೇಳ್ತಾ ಇರಬೇಕಾದ್ರೆ ಈ ಕಡೆ ನಗಾಡ್ಕೊಂಡು ಅಶ್ವಿನಿ ಹೇಳ್ತಾ ಇರ್ತಾಳೆ, ಇಲ್ಲೊಂದು ದೊಡ್ಡ ಸುನಾಮಿನೇ ನಡೀತಿದೆ ಅಂತ ಅನ್ಬೇಕಾದ್ರೆ ಏನು ಸುನಾಮಿ ಅಂತ ಅಂದಾಗ ಈ ಕಡೆ ನಿಮಗೆ ವಿಷಯ ಎಲ್ಲ ಹೇಳಿದ್ದು ಸತ್ಯಣ್ಣನೇ ಆ ವಿಷಯ ಎಲ್ಲ ಲೀಕ್ ಮಾಡಿದ್ದು ಅಂತ ಗೊತ್ತಾಗಿ ರೈಟ್ ಲೆಫ್ಟ್ ತಗೋತಾ ಇದ್ದಾನೆ ಅಜಿತ್ತು, ಇದೆಲ್ಲ ಕ್ರೆಡಿಟು ನಿನಗೂ ಏನೇ ಸಲ್ಲಬೇಕು ಅಂತ ದೇವಿಯಾನಿ ಹೇಳ್ತಾ ಇರ್ತಾಳೆ. ಹೌದಾ, ಇದೆಲ್ಲ ನಾನು ಎಕ್ಸೆಪ್ಟೇ ಮಾಡಿರಲಿಲ್ಲ ಅಂತ ಈ ಕಡೆ ಸಾಕ್ಷಿ ಹೇಳ್ಬೇಕಾದ್ರೆ, ಹೌದು ಥ್ಯಾಂಕ್ ಯು ಸೋ ಮಚ್, ಎಲ್ಲ ನಿನ್ನಿಂದಲೇ ಆಗಿದ್ದು. ಈ ಕಡೆ ಒಂದು ಕಡೆ ಅಜಿತ್ತು ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ದಾನೆ, ಇನ್ನೊಂದು ಕಡೆ ತನ್ನ ಫ್ರೆಂಡ್ಶಿಪ್ನ ಕಳ್ಕೊತಿದ್ದಾನೆ. ನನಗಂತೂ ತುಂಬ ಖುಷಿ ಆಗ್ತಿದೆ, 1+1 ಗಿಫ್ಟ್ ಆಫರ್ ಕೊಡ್ತಾರೆ ನೋಡು, ಆ ರೀತಿ ಇದೆ ನೋಡು ಅಂತ ಹೇಳ್ತಾ ಇರ್ತಾಳೆ. ಮತ್ತು ದೇವಿಯಾನಿ ಸಾಕ್ಷಿ ಜೊತೆ ಹೇಳ್ತಾ ಇರ್ತಾಳೆ, ಯಾವಾಗಲೂ ಆ ಸತ್ಯ ಅಂದ್ಕೊಂಡೇ ಇರ್ತಿದ್ದ ಅಜಿತ್ ಜೊತೆ, ಅದಲ್ದಲೇ ಸಾಲದು ಅಂತ ಮನೆಗೆ ಬಂದು ನನ್ನ ತಂಗಿ ಅಂತ ಭೂಮಿ ಹಿಂದೆ ಸುತ್ತಾ ಇದ್ದ, ಇವಾಗ ನೋಡು 3 ಜನ ದಿಕ್ಕಾಪಾಲಾಗೋ ರೀತಿ ಆಗಿದೆ, ಅದನ್ನು ನೋಡಿ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಾಕ್ಷಿ ತುಂಬ ನಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಆ ಬಾಲ ಬ್ರಹ್ಮಚಾರಿ ಇವತ್ತೇನಾದರೂ ಜಗಳ ಆಡ್ದಲೇ ಇದ್ದಿದ್ರೆ ನಾನು ಬರ್ತೀನಿ ಡೆಲ್ಲಿಗೆ ಅಂತ ಹೇಳೋದ್ರಲ್ಲಿ ಆಶ್ಚರ್ಯನೇ ಇರ್ತಾ ಇರಲಿಲ್ಲ, ಬೇಕಾದ್ರೆ ಹೊರಟು ರೆಡಿ ಆಗ್ತಿದ್ದ, ಈಗ ನೋಡು ಅವರಿಬ್ಬರ ಮಧ್ಯೆ ಮನಸ್ತಾಪ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇರ್ತಾಳೆ. ಹೌದಾ, ಕರೆಕ್ಟ್, ಆಗಾದರೆ ಹೀಗೆ ಮಾಡಿ ಅಂತ ಸಾಕ್ಷಿ ಹೇಳ್ತಾ ಇರಬೇಕಾದ್ರೆ ಮತ್ತೆ ದೇವಿಯಾನಿ ಹೇಳ್ತಾ ಇರ್ತಾಳೆ, ಹೊಸ ಜಾಗ, ಅಲ್ಲಿಗೆ ನೀನು ಒಬ್ಬನೇ ಹೋಗು ಮಗನೇ, ಭೂಮಿ ಬೇಡ ಅಂತ ಹೇಳಿ ನೈಸ್ ಮಾಡಿ ನಾನು ಅಜಿತ್ ಒಬ್ಬನೇ ಕಳಿಸ್ತೀನಿ, ಈ ಕಡೆ ಭೂಮಿನ ಇಲ್ಲೇ ಇಟ್ಕೊತೀನಿ, ಹಾಗೆ ನಿಧಾನವಾಗಿ ಅವ್ರ ನಡುವೆ ಅಂತರ ಹೆಚ್ಚಾಗಬಾರ್ದು, ಆ ರೀತಿ ನಾನು ನೋಡಿಕೊಂಡು ಅವಳನ್ನ ದೂರ ಮಾಡ್ತೀನಿ, ನನ್ನ ಮಗಳಿಗೆ ಇವಾಗ ಇನ್ನು 20 ವರ್ಷ, ಇನ್ನು 21 ವರ್ಷ ತುಂಬೋದ್ರೊಳಗೆ ಇನ್ನು 10 ತಿಂಗಳು ಟೈಮ್ ಇದೆ, ಅಷ್ಟರೊಳಗೆ ಅಜಿತ್ ಮತ್ತು ಭೂಮಿ ಇಬ್ಬರನ್ನು ನಾನು ದೂರ ಮಾಡಿ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಸಾಕ್ಷಿ ಹತ್ರ ಎಲ್ಲ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಶ್ವಿನಿ ಮಾತ್ರ ಅವಳ ಮಾತನ್ನ ಕೇಳ್ಕೊಂಡು ತುಂಬ ಕೋಪ ಮಾಡ್ಕೋತಾ ಇರ್ತಾಳೆ. ಮತ್ತು ದೇವಿಯಾನಿ ಸಾಕ್ಷಿ ಹತ್ರ ಹೇಳ್ತಾ ಇರ್ತಾಳೆ, ಈ ಅಜಿತ್ ಟ್ರಾನ್ಸ್ಫರ್ ಆಗೋದ್ರಿಂದ ನಮ್ಮ ಯಾವುದೇ ಕೆಲಸಕ್ಕೂ ಅಡ್ಡಿ ಆಗಲ್ಲ ಅಂತ ಅನ್ಕೋತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಸಾಕ್ಷಿನೂ ಸಹ ನಗಾಡ್ಕೊಂಡು, ಹೌದು ಯಾವುದೇ ರೀತಿ ತೊಂದರೆ ಆಗಲ್ಲ, ಅಜಿತ್ ಹೋಗೋದ್ರಿಂದ ಈ ಅಂಕಲ್ ಸತ್ಯನ ನಾನು ಪಟಾಯಿಸದೆ ತಪ್ಪುತ್ತೆ ಅಂತ ನಗಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಭೂಮಿ ಮತ್ತು ಅಜಿತ್ ಇಬ್ಬರು ಸಹ ರೂಮಿಗೆ ಬರ್ತಾರೆ. ಆವಾಗ ಅಜಿತ್ಗೆ ಭೂಮಿ ಹೇಳ್ತಾ ಇರ್ತಾಳೆ, ಸಾಯಿಬ್ರೆ ನೀವು ಸತ್ಯನ ಮೇಲೆ ಅನುಮಾನ ಪಡಬಾರ್ದಿತ್ತು ಅಂತ ಅಂದಾಗ, ಹೌದು ನಾನೇನು ಮಾಡಲಿ, ಅವರು ಸಡನ್ನಾಗಿ ರೂಮಿಂದ ಹೊರಗಡೆ ಹೋಗಿದ್ದು ನೋಡಿ ನಾನು ಅನುಮಾನ ಪಟ್ಟೆ, ನಮ್ಮವರಾಗಲಿ ಬೇರೆಯವರಾಗಲಿ ಪೊಲೀಸ್ಗೆ ಈ ಥರ ಬುದ್ಧಿ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ ಭೂಮಿ ನೀವು ಮಾಡಿದ್ದು ತಪ್ಪು ಅಂತ ಅನಿಸುತ್ತೆ ಅನ್ಬೇಕಾದ್ರೆ, ನಿನಗೆ ತಪ್ಪಿರ್ಬೋದಾ, ಆದರೆ ಸತ್ಯಣ್ಣ ನನ್ನ ಉದ್ದೇಶ ಏನು, ನನ್ನ ಇಂಟೆನ್ಷನ್ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿಲ್ಲ, ಅದೇ ನನಗೆ ಖುಷಿ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ತುಂಬ ಟೆನ್ಷನ್ ಮಾಡಿಕೊಂಡು ಸತ್ಯ ಸಾಕ್ಷಿಗೆ ಕಾಲ್ ಮಾಡ್ತಾ ಇರಬೇಕಾದ್ರೆ ಅವಳು ಕಾಲ್ ರಿಸೀವ್ ಮಾಡ್ತಾ ಇರಲ್ಲ. ಸಾಕ್ಷಿಯವರೇ ಪ್ಲೀಸ್ ಕಾಲ್ ರಿಸೀವ್ ಮಾಡಿ, ನೀವೇನಾದ್ರು ಇವಾಗ ಪಿಕ್ ಮಾಡಲಿಲ್ಲ ಅಂದರೆ ನನಗೆ ನೈಟು ನಿದ್ದೆ ಬರಲ್ಲ ಅಂತ ಹಾಗೆ ಮನಸ್ಸಲ್ಲಿ ಅಂದ್ಕೊಂಡು ಕಾಲ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಸಾಕ್ಷಿ ಸತ್ಯ ಅಂಕಲ್ ಅಂತ ನಂಬರ್ನ ಸೇವ್ ಮಾಡ್ಕೊಂಡಿರ್ತಾಳೆ. ಅವ್ನ ನಂಬರ್ ನೋಡಿಬಿಟ್ಟು, ಲೇ ಸತ್ಯ, ನಿನಗೆ ನನ್ನ ಮೇಲೆ ಜೀವನದಲ್ಲಿ ಡೌಟ್ ಬರಬಾರ್ದು, ಆ ರೀತಿ ಅನಿಸ್ಬೇಕು, ಅಲ್ಲಿವರೆಗೂ ನಿನ್ನ ಕಾಲ್ನ ನಾನು ಪಿಕ್ ಮಾಡಲ್ಲ ಅಂತ ಕೋಪ ಮಾಡಿಕೊಂಡು ಬೈಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸತ್ಯಣ್ಣ ಮತ್ತೆ ತುಂಬ ಟ್ರೈ ಮಾಡ್ತಾ ಇರ್ತಾನೆ, ರಿಸೀವ್
ಮಾಡ್ತಿಲ್ಲ, ಸಾಕ್ಷಿ ಅವ್ರ ಮನೆ ಗೊತ್ತಿದ್ರೆ ನಾನು ಹೋಗ್ಬೋದಿತ್ತು, ಹಾಳಾಗಿ ನನಗೆ ಅವ್ರ ಮನೆಯೂ ಗೊತ್ತಿಲ್ವಲ್ಲ ಅಂತ ಪುನಃ ಟ್ರೈ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಭೂಮಿ ಮಾತಾಡ್ತಾ ಇರ್ತಾರೆ. ಅಜಿತ್ ಹೇಳ್ತಾ ಇರ್ತಾನೆ, ರಾಣನ್ಗೆ ನಾನು ಹೋಗೋ ವಿಷಯ ಮುಂಚೆನೇ ಗೊತ್ತಾಗಿದೆ, ಆದರೆ ಯಾರು ಹೇಳಿದ್ರು ಅಂತ ನನಗೆ ಇದುವರೆಗೂ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಆದರೆ ಆ ವಿಷಯನ ಯಾರೋ ಒಬ್ಬರು ನಮ್ಮಲ್ಲೇ ಇರೋರು ನಮ್ಮವರೇ ಹೇಳಿದ್ದಾರೆ, ಅದಂತೂ ಪಕ್ಕ ಕನ್ಫರ್ಮು. ಅವ್ರು ಯಾರು ಅಂತ ನಾನು ಆದಷ್ಟು ಬೇಗ ಕಂಡು ಹಿಡಿತೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನಾನು ಸ್ವಲ್ಪ ಸ್ಟೇಷನ್ಗೆ ಹೋಗಿ ಬರ್ತೀನಿ, ಕೆಲಸ ಇದೆ ಅಂತ ಹೋಗ್ತಾ ಇದ್ದನು. ಮತ್ತೆ ವಾಪಸ್ ಬಂದು, ಯಾಕೆ ಆ ಥರ ನೋಡ್ತಾ ಇದೆಯಾ, ನನಗೆ ಟ್ರಾನ್ಸ್ಫರ್ ಆಗಿದೆ ಅಂತ ನನಗೆ ಗೊತ್ತು, ಆದರೆ ನನ್ನ ಕೆಲವು ವಸ್ತುಗಳು ಅಲ್ಲೇ ಇದ್ದಾವೆ, ಅದಕ್ಕೋಸ್ಕರ ತಗೊಬರಕ್ಕೆ ಹೋಗಿ ಬರ್ತೀನಿ ಅಂತ ಅಜಿತ್ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಸತ್ಯಣ್ಣ ಪುನಃ ತುಂಬ ಟ್ರೈ ಮಾಡಿಬಿಟ್ಟು ಹೇಳ್ತಾ ಇರ್ತಾನೆ, ಹುಡುಗಿ ಫೋನೇ ರಿಸೀವ್ ಮಾಡ್ತಿಲ್ಲಲ್ಲ, ವಿನಾಕಾರಣ ನಾನು ತುಂಬ ಅನುಮಾನ ಪಟ್ಬಿಟ್ಟೆ, ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನು, ಇವಳಿಗೆ ಸಾರಿ ಕೇಳಲಿಲ್ಲ ಅಂದರೆ ನನಗೆ ನಿದ್ದೆನೇ ಬರಲ್ಲ, ಏನು ಮಾಡಲಿ ಅಂತ ತುಂಬ ಟ್ರೈ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಅಂತ ಅಜಿತ್ ಹೊರಗಡೆ ಬಂದುಬಿಟ್ಟು ಸತ್ಯಣ್ಣನ ನೋಡಿಬಿಟ್ಟು, ನಿಮಗೆ ತುಂಬ ಬೇಜಾರಾಗಿದೆ ಅಂತ ನನಗೆ ಗೊತ್ತು, ನನಗೆ ಟ್ರಾನ್ಸ್ಫರ್ ಆಗಿರೋ ವಿಷಯ ಕೇಳಿ ನಿಮಗೂ ಸಹ ತುಂಬ ಬೇಜಾರಾಗಿದೆ, ಆದರೆ ಏನು ಮಾಡಲಿ, ಏನೂ ಮಾಡೋಕ್ಕಾಗಲ್ಲ, ಬನ್ನಿ ಸ್ವಲ್ಪ ಸ್ಟೇಷನ್ಗೆ ಹೋಗಿ ಬರೋಣ ಅನ್ಬೇಕಾದ್ರೆ ನನಗೆ ಯಾಕೋ ತುಂಬ ತಲೆನೋವ್ತಿದೆ ಅಜಿತ, ನಾನು ಸ್ವಲ್ಪ ಮನೆಗೆ ಹೋಗ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ ಆಯಿತಾ, ಬಾಯ್ ಅಂದ್ಕೊಂಡು ಈ ಕಡೆ ಸ್ಕೂಟಿ ತೊಗೊಂಡು ಹೋಗೇ ಬಿಡ್ತಾನೆ. ನಿಂತ್ಕೊಳ್ಳಿ ಸತ್ಯಣ್ಣ ಅಂತ ಎಷ್ಟು ಹೇಳಿದ್ರು ಸಹ ನಿಂತ್ಕೊಳ್ದೇ ಹೋಗ್ತಾ ಇರೋದನ್ನು ನೋಡಿ ಈ ಕಡೆ ಸಂಗೀತ ಭೂಮಿ ಅಜಿತ್ಗೆ ಮಾತ್ರ ಸ್ವಲ್ಪ ಶಾಕ್ ಥರ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ಅಮ್ಮ ಏನೋ ಸತ್ಯಣ್ಣಗೆ ನನಗೆ ಟ್ರಾನ್ಸ್ಫರ್ ಆಗ್ತಿದೆಯಲ್ಲ ಅದ್ರ ಬಗ್ಗೆ ಅವರಿಗೆ ಟೆನ್ಷನ್ ಆಗ್ತಿರ್ಬೋದು, ಅದಕ್ಕೆ ಸ್ವಲ್ಪ ಸ್ಟ್ರೆಸ್ ಅಂತ ತಲೆನೋವು ಅಂತ ಹೇಳ್ತಿದ್ದಾರೆ, ಪಾಪ ಅಲ್ವಾ ಅಂದಾಗ ಅವನಿಗೆ ಮಾತ್ರ ಅಲ್ಲ ಕೊಡೋ, ಈ ವಿಷಯ ಕೇಳಿದಾಗಿಂದ ನನಗೂ ಅದೇ ರೀತಿ ದೊಡ್ಡ ತಲೆನೋವಾಗಿದೆ, ಏನು ಗೊತ್ತೇನೋ ಅಜಿತ, ನಿನಗೇನಾದ್ರು ಮತ್ತೆ ಟ್ರಾನ್ಸ್ಫರ ಕ್ಯಾನ್ಸಲ್ ಮಾಡ್ತಾರೆ ಅಂತ ಅನ್ನೋದಿದ್ರೆ ನಿಮ್ಮ ಆಫೀಸರ್ ಕಾಲ್ ಬೇಕಾದರೂ ನಾನು ಹಿಡಿತೀನಿ ಕಣೋ, ನಾನು ಬರ್ತೀನಿ ನಡೆಯೋ ಪೊಲೀಸ್ ಸ್ಟೇಷನ್ಗೆ ಏನು ಬೇಕಾದರೆ. ಏನಮ್ಮ ನೀನು ಈ ಥರ ಹೇಳ್ತಿದ್ಯಾ, ಬಿ ಸ್ಟ್ರಾಂಗ್ ಅಮ್ಮ, ನೀನು ಪೊಲೀಸ ಅಮ್ಮ, ನೀನು ಯಾಕೆ ಈ ಥರ ಇನ್ಸ್ಪೆಕ್ಟರ್ ಅಜಿತ್ ಪೊಲೀಸ್ ಅಮ್ಮ ನೀನು ಈ ಥರ ಎಲ್ಲ ಮಾತಾಡಬಾರ್ದು ಆಯಿತಾ, ಸಮಾಧಾನ ಆಗಿರು, ಏನೂ ಆಗಲ್ಲ, ಭೂಮಿ ಕರ್ಕೊಂಡೋಗು ಒಳಗಡೆ ಅಮ್ಮಂಗೆ ಅಂತ ಹೇಳ್ತಾ ಇರ್ತಾನೆ. ಆ ಥರ ಹೇಳ್ಬಿಟ್ಟು ತನ್ನ ಪಡಿ ತಾನು ಡ್ಯೂಟಿಗೆ ಅಜಿತ್ ಇಲ್ಲಿ ಹೊರಟೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ದೇವ್ರ ಹತ್ರ ಬಂದು ನಮಸ್ಕಾರ ಮಾಡ್ತಾ ಇರ್ತಾಳೆ ಸಂಗೀತ. ಹಾಗೆ ಭೂಮಿನೂ ಬಂದಾಗ ಭೂಮಿ ಹತ್ರ ಹೇಳ್ತಾ ಇರ್ತಾಳೆ ಸಂಗೀತ, ಯಾವ ಖುಷಿನೂ ಶಾಶ್ವತ ಅಲ್ಲ ನೋಡ್ದ ಭೂಮಿ, ಮುಂಚೆ ನನ್ನ ಮಗ ಚಿಕ್ಕಮಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಕ್ಕಿದ್ದಂಗೆ ಮಂಡ್ಯಕ್ಕೆ ಅವನಿಗೆ ಟ್ರಾನ್ಸ್ಫರ್ ಆಯಿತು, ಅಮ್ಮ ನಾನು ಮಂಡ್ಯಕ್ಕೆ ಬರ್ತಾ ಇದ್ದೀನಿ, ನಮ್ಮೂರಿಗೆ ಬರ್ತಾ ಇದ್ದೀನಿ ಅಂತ ಅಂದಾಗ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಭೂಮಿ, ಇನ್ಮೇಲೆ ನನ್ನ ಮಗ ನನ್ನ ಜೊತೆನೇ ಇರ್ತಾನೆ, ನಮ್ಮೆಲ್ಲರ ಜೊತೆ ಖುಷಿಯಾಗಿರ್ತಾನೆ, ವಾರಕ್ಕೊಂದ್ಸಲ ನಾವು ಎಲ್ಲಾದರೂ ಟ್ರಿಪ್ ಹೋಗ್ಬೋದಂತ ತುಂಬ ಕನಸು ಕಾಣ್ತಿದ್ದೆ, ಆದರೆ ಅವನು ಟ್ರಾನ್ಸ್ಫರ್ ಆಗೇನೋ ಬಂದ, ಆದರೆ ಹೆಚ್ಚಾಗಿ ಅವನು ಪೊಲೀಸ್ ಸ್ಟೇಷನಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ದ, ಬಟ್ ನಿನ್ನ ಮದುವೆ ಆದಮೇಲೆ ಟೈಮಿಗೆ ಕರೆಕ್ಟಾಗಿ ಮನೆಗೆ ಬರ್ತಿದ್ದ, ನಮ್ಮ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ನೋಡಿ ನನಗೆ ತುಂಬ ಖುಷಿಯಾಯಿತು, ಇನ್ನೇನು ಚೆನ್ನಾಗಿದ್ದೀವಿ, ಇನ್ನು ಅಷ್ಟರಲ್ಲೇ ಅವನಿಗೆ ಮತ್ತೆ ಡೆಲ್ಲಿಗೆ ಟ್ರಾನ್ಸ್ಫರ್ ಆಗ್ತಿದೆ, ಇದನ್ನು ಕೇಳಿ ನನಗೆ ತುಂಬ ಬೇಜಾರಾಗ್ತಿದೆ ಭೂಮಿ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಒಳ್ಳೊಳಗೆ ಕಣ್ಣೀರು ಹಾಕ್ಕೊಂಡು ಭೂಮಿ ಹತ್ರ ಹೇಳ್ತಾ ಇರ್ತಾಳೆ, ಇಲ್ಲಿದ್ದಾಗಲೇ ಸರಿಯಾಗಿ ಮನೆಗೆ ಬರ್ತಿರ್ಲಿಲ್ಲ, ಇನ್ನು ಡೆಲ್ಲಿಗೆ ಹೋದ್ಮೇಲೆ ಬರೋದು ಅಪರೂಪ ಆಗುತ್ತೆ, ಬಂದರೂ ಬರ್ಬೋದು, ಅವನು ಬರ್ದಲ್ಲೇ ಇರ್ಬೋದು ಅಲ್ವಾ ಭೂಮಿ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಈ ಕಡೆ ಭೂಮಿನೂ ಸಹ ಅವಳೊಳಗೆ ಕಣ್ಣೀರು ಹಾಕ್ತಾ ಇರ್ತಾಳೆ. ನಿನಗೆ ಎಷ್ಟು ಅವಮಾನ ಮಾಡಿದ್ದೀವಿ ಮನೇಲಿ, ಅದಕ್ಕೋಸ್ಕರ ದೇವರು ನಮಗೆ ಈ ಥರ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಭೂಮಿ ಅತ್ತೆ ನೋಡಿಕೊಂಡು, ಅತ್ತೆ ಪ್ಲೀಸ್ ಅಳಬೇಡಿ ಆಯಿತಾ, ನೀವು ಹತ್ರ ನನಗೂ ಕಣ್ಣೀರು ಬರುತ್ತೆ, ಈ ಥರ ಎಲ್ಲ ಮಾತಾಡಬೇಡಿ, ನಿಮ್ಮ ಮಗ ಆಯ್ಕೆ ಮಾಡ್ಕೊಂಡಿರೋದೇ ಇಂಥ ಕೆಲಸ, ಜನರ ಸೇವೆ ಮಾಡಬೇಕು ಅಂತ ಹೊರಟಿದ್ದಾರೆ, ಅವರು ಊರು ಬಿಟ್ಟು ಹೋಗ್ತಿರ್ಬೋದು ಆದರೆ ದೇಶ ಬಿಟ್ಟು ಹೋಗ್ತಿರ್ಲಿಲ್ಲ, ಎಷ್ಟು ಜನಕ್ಕೆ ಸೇವೆ ಮಾಡ್ತಾರೆ, ಅದರಲ್ಲಿ ನಮ್ಮಮ್ಮನೂ ಒಬ್ಬರು ಇದ್ದಾರೆ ಅಂತ ಅನ್ಕೋತಾರೆ, ಅದೇಗೆ ನಿಮ್ಮನ್ನು ಮರೆಯೋಕ್ಕೆ ಸಾಧ್ಯ ಹೇಳಿ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಗ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ನೋಡು ಭೂಮಿ, ನೀನು ಅಲ್ಲಿಗೆ ಹೋದ್ಮೇಲೆ ಈ ಜಾಗ, ನಮ್ಮ ಮನೆ, ನಮ್ಮೂರು ಎಲ್ಲನೂ ಮರಿಬಾರ್ದು ಆಯಿತಾ, ಅವಾಗವಾಗ ಅವನಿಗೆ ನೆನೆಸ್ತಾ ಇರಬೇಕು, ಅವಾಗವಾಗ ಫೋನ್ ಮಾಡ್ತಾ ಇರಬೇಕು, ನೀನು ಅವನಿಗೆ ಹೇಳ್ತಾ ಇರಬೇಕು ಫೋನ್ ಮಾಡಿ ಅಂತ, ಸಣ್ಣ ಪುಟ್ಟದಕ್ಕೆಲ್ಲ ನೀನು ಜಗಳ ಮಾಡಬಾರ್ದು, ಆ ರೀತಿ ಅವನನ್ನು ಚೆನ್ನಾಗಿ ನೋಡ್ಕೋಬೇಕು, ಆದಷ್ಟು ಬೇಗ ಟ್ರಾನ್ಸ್ಫರ್ ತೊಗೊಳ್ಳಿ ಅಂತ ನೀನು ಅವನನ್ನು ಫೋರ್ಸ್ ಮಾಡಬೇಕು, ಅವನೊಂದು ವೇಳೆ ಮರೆತರು ನೀನು ಮಾತ್ರ ನನ್ನನ್ನು ಮರೆಯೋಂಗಿಲ್ಲ, ಹಾಗೆ ಅವನಿಗೂ ಸಹ ಮರೆಯೋ ರೀತಿ ಮಾಡಬೇಡ ಅಂತ ಕಣ್ಣೀರು ಹಾಕ್ಕೊಂಡು ಇನ್ನೂ ಏನೇನೋ ಹೇಳ್ತಾ ಇರ್ತಾಳೆ. ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ, ನಾನು ಹೇಳಿದ್ದನ್ನೆಲ್ಲ ನೀನು ಚಾಚು ತಪ್ಪದೇ ಮಾಡಬೇಕು, ಮಾಡ್ತೀಯ ತಾನೆ ಅಂದಾಗ ಖಂಡಿತ ಮಾಡ್ತೀನಮ್ಮ ಅಂತ ಅಂದಾಗ ಹಗ್ ಮಾಡಿಕೊಂಡು ಅಳ್ತಾ ಇರಬೇಕಾದ್ರೆ ಭೂಮಿನೂ ಸಹ ಹೇಳ್ತಾ ಇರ್ತಾಳೆ, ಆಗಲೇ ನೀವು ಹೇಳಿದ್ರಲ್ಲ ಅತ್ತೆ, ಯಾವ ಖುಷಿನೂ ಶಾಶ್ವತ ಅಲ್ಲ ಅಂತ ಅಂದಾಗ ಅದೇ ರೀತಿ ಯಾವ ದುಃಖನೂ ಶಾಶ್ವತ ಅಲ್ಲ, ಒಂದಲ್ಲ ಒಂದು ದಿನ ಮತ್ತೆ ನಾವು ಇಲ್ಲಿಗೆ ಬಂದೇ ಬರ್ತೀವಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೋಡಿ ಅತ್ತೆ, ನೀವು ನನ್ನ ಮುದ್ದು ಅತ್ತೆ, ನಿಮಗೆ ಒಳ್ಳೇದು ಮಾಡೇ ಮಾಡ್ತಾನೆ ಆ ದೇವರು, ಏಕೆಂದರೆ ನೀವು ತುಂಬ ಒಳ್ಳೆಯವರು, ನಿಮಗೆ ಒಳ್ಳೇದು ಆಗೇ ಆಗುತ್ತೆ, ನೀವು ಚಿಕ್ಕ ಮಕ್ಳ ಥರ ಅಳಬೇಡಿ ಅಂತ ಇವಳು ಸಹ ಮತ್ತೆ ಹಗ್ ಮಾಡಿಕೊಂಡು ಅಳ್ತಾ ಇರ್ತಾಳೆ. ಹಾಗೆ ಮತ್ತೆ ಅತ್ತೆ ಕಣ್ಣೀರನ್ನ ಒರೆಸಿ, ನಾನು ಸತ್ಯಣ್ಣನ ಮನೆಗೆ ಹೋಗಿ ಬರ್ತೀನಿ ಅತ್ತೆ ಅಂದಾಗ, ಸರಿ ಹುಷಾರಾಗಿ ಹೋಗ್ಬಾ ಅಮ್ಮ ಅಂತ ಸಂಗೀತ ಕಳಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಸತ್ಯಣ್ಣ ತುಂಬ ಟ್ರೈ ಮಾಡ್ತಾ ಇರ್ತಾನೆ ಸಾಕ್ಷಿಗೆ ಕಾಲ್ ಮಾಡ್ತಾ ಇರಬೇಕಾದ್ರೆ, ಈ ಕಡೆ ಸಾಕ್ಷಿ ಮಾತ್ರ ನೋಡಿ, ಓಹೋ ಸತ್ಯ ಅಂಕಲ್ ಮತ್ತೆ ಮಾಡ್ತಾ ಇದ್ದಾರೆ, ಇವರು ಬಿಡಲ್ಲ ಅಂತ ಅನಿಸುತ್ತೆ, ಇವಾಗ ನನ್ನ ಟ್ರ್ಯಾಕ್ಗೆ ಬರ್ತಾ ಇದ್ದಾರೆ, ಬರಲಿ ವಿಲವಿಲ ಅಂತ ಒದ್ದಾಡಬೇಕು, ಇನ್ನೂ ಆ ರೀತಿ ಮಾಡಬೇಕು, ಆ ರೀತಿ ಮಾಡಿದ್ರಷ್ಟು ನನಗೆ ಮಜಾ ಸಿಗೋದು ಅಂತ ಇಲ್ಲಿ ಆರಾಮಾಗಿ ಜ್ಯೂಸ್ ಕುಡ್ಕೊಂಡು ಅವನನ್ನು ಬೈಕೋತಾ ಇರ್ತಾಳೆ.
ಹಾಗೆ ನಾನು ಕಾಲಲ್ಲಿ ತೋರಿಸಿದ ನೀನು ಕೈ ಕಟ್ಕೊಂಡು ಮಾಡಬೇಕು, ಆ ರೀತಿ ನಿನ್ನನ್ನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಸತ್ಯಣ್ಣ ಒಂದು ವಾಯ್ಸ್ ಮೆಸೇಜ್ ಆಗ್ತಾ ಇರ್ತಾನೆ. ನಮಸ್ತೆ ಸಾಕ್ಷಿ, ಹೇಗಿದ್ದೀರಾ, ಸೌಖ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದೆಲ್ಲ ನನಗೆ ವಸ್ತು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನೇನು ಟೆನ್ಷನಲ್ಲಿ ನಿಮ್ಮ ಜೊತೆ ಆ ಥರ ಮಾತಾಡಿದೆ, ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ. ದಯವಿಟ್ಟು ಈ ಮೆಸೇಜ್ನ ನೋಡಿಬಿಟ್ಟು ನೀವು ನನಗೆ ರಿಪ್ಲೈ ಮಾಡಿ ಅಂತ ಒಂದು ವಾಯ್ಸ್ ಮೆಸೇಜ್ನ ಕಳಿಸ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಈ ಕಡೆ ಸಂಗೀತ ಮತ್ತು ರಮಣ್ ಇಬ್ಬರು ಸಹ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಹಾಗೆ ಟೆನ್ಷನ್ ಮಾಡಿಕೊಂಡು ರಮಣ್ ರಾಣಗೆ ಕಾಲ್ ಮಾಡ್ತಾ ಇರಬೇಕಾದ್ರೆ ಸಂಗೀತ ಕೇಳ್ತಾಳೆ, ಯಾಕ್ರಿ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ, ರಾಣ ಕಾಲ್ ಪಿಕ್ ಮಾಡ್ತಿಲ್ವಾ ಅಂದಾಗ ಇಲ್ಲ ಅಂತ ಹೇಳ್ತಿರ್ತಾನೆ. ನಿಮಗೆ ಲೋಕಲ್ ಕಾರ್ಪೊರೇಟರ್ ಗೊತ್ತಲ್ವ, ಅವ್ರಿಗೆ ಹೇಳಿ ಟ್ರಾನ್ಸ್ಫರ್ ಮಾಡಿಸಿ ವಾಪಸ್ ಅನ್ಬೇಕಾದ್ರೆ, ಅಯ್ಯೋ ಆ ರಾಣ ದೊಡ್ಡ ಯಾರಿಗೂ ಆಫೀಸರ್ಗೆ ಹೇಳಿ ಅವನು ಟ್ರಾನ್ಸ್ಫರ್ ಮಾಡಿಸಿದ್ದಾನೆ ಅಜಿತ್ನ, ನಮ್ಮ ಮಾತೆಲ್ಲ ನಡೆಯಲ್ಲ ಅಂತ ಹೇಳ್ತಾ ಇರ್ತಾನೆ. ಏನ್ರಿ ಮಾಡೋದು ಮತ್ತೆ ಅಂದಾಗ, ನೋಡೋಣ ಇವತ್ತು ವೆಯ್ಟ್ ಮಾಡೋಣ, ನಾಳೆ ಹೋಗಿ ನಾನೇ ಅವ್ರ ಮನೆ ಹತ್ರ ಹೋಗಿ ಮಾತಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಆ ಮಾತನ್ನೆಲ್ಲ ಕಡೆ ದೇವ್ಯಾನಿ ಮತ್ತು ಮನಸ್ವಿನಿ ಕೇಳಿಕೊಂಡು ಖುಷಿ ಪಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಶ್ರವಣ್ ಕಾಲ್ ಮಾಡ್ತಾ ಇರ್ತೇನೆ. ಅಲ್ಲ ಅಕ್ಕ, 2 ಸಲ ಕಾಲ್ ಮಾಡಿದೆ, ಯಾಕೆ ಪಿಕ್ ಮಾಡಲಿಲ್ಲ ಅಂದಾಗ ಮಾತಾಡೋ ಮನಸ್ಥಿತಿಲಿ ನಾನು ಇಲ್ಲ ಅಂತ ಅನ್ಬೇಕಾದ್ರೆ, ಯಾಕೆ ಏನಾಯಿತು, ಯಾರಿಗಾರು ತೊಂದರೆನ ಅನ್ಬೇಕಾದ್ರೆ, ಇಲ್ಲ ಕೊಣೋ ನಮ್ಮ ಅಜ್ಜಿತ್ಗೆ ಟ್ರಾನ್ಸ್ಫರ್ ಆಯಿತು ಅಂತ ಅಂದಾಗ, ವಾಟ್ ಏನಂತ ಹೇಳ್ತಿದ್ದೀಯ ಅಕ್ಕ, ಯಾಕೆ ಏನಾಯಿತು ಅಂದಾಗ, ಆ ರಾಣ ಮತ್ತು ಸಾಕ್ಷಿನ ಅರೆಸ್ಟ್ ಮಾಡೋಕ್ಕೆ ಅಂತ ಹೋಗಿದ್ದ, ಆವಾಗ ಈ ಥರ ಅವನು ಟ್ರಾನ್ಸ್ಫರ್ ಮಾಡಿಸ್ಬಿಟ್ಟಿದ್ದೇನೆ ಅಂತ ಅಂದಾಗ ಶ್ರವಣು ಸಹ ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ. ಅವಾಗ ನಡೆದಿದ್ದ ವಿಷಯ ಎಲ್ಲನೂ ಹೇಳಿದಾಗ, ಈ ಥರ ಪ್ರಮೋಷನ್ ಕೊಟ್ಟಿದ್ದಾರೆ, ಡೆಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ, ಆ ರಾಣ ಸಾಕ್ಷಿ ಸರಿ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶ್ರವಣ ಹೇಳ್ತಾ ಇರ್ತಾನೆ, ಭೂಮಿ ಅನುಮಾನ ಪಟ್ಟಿದ್ದು ನಿಜ ಅಕ್ಕ, ನಮಗೆ ನಂಬಿಕಸ್ತನ ಥರ ನಮ್ಮ ಜೊತೆ ಇದ್ದು ನಮಗೇನೆ ಮೋಸ ಮಾಡ್ದ ಅಂತ ಹೇಳ್ತಾ ಇರ್ತಾನೆ. ಮತ್ತು ಸಂಗೀತ ಕಣ್ಣೀರು ಹಾಕ್ಕೊಂಡು, ಅವನಿಗೆ ಕೆಲಸಕ್ಕೆ ಸೇರಿದಾಗಿಂದಲೂ ನಮಗೆ ನೆಮ್ಮದಿನೇ ಇಲ್ಲ, ಈ ಊರಿಗೆ ಬಂದಮೇಲೆ ಆದರೂ ಚೆನ್ನಾಗಿರೋಣ ಅಂತ ಅಂದ್ಕೊಂಡ್ವಿ, ಅಷ್ಟೊತ್ತಿಗೆ ಮತ್ತೆ ಡೆಲ್ಲಿಗೆ ಹೋಗ್ತಾ ಇದ್ದಾನೆ, ಗಟ್ಟಿ ಮನಸ್ಸು ಮಾಡಿಕೊಂಡು ಕೆಲಸ ಬಿಡು ಅಂತ ಹೇಳಿದ್ರು ಕೇಳ್ತಿಲ್ಲ, ಮತ್ತೆ ಹೋಗ್ತಿದ್ದಾನೆ, ಆದರೆ ಎತ್ತ ಕರಳಿಗೆ ಮಾತ್ರ ಇರೋಕ್ಕಾಗ್ತಾ ಇಲ್ಲ, ಏನು ಮಾಡಲಿ ಅಂತ ಅಳ್ತಾ ಇರ್ತಾಳೆ. ಪ್ಲೀಸ್ ಕಣೋ ಶ್ರವಣ, ನಿನಗೆ ಗೊತ್ತಲ್ಲ, ಇನ್ಫ್ಲೂಯೆನ್ಸ್ ಮಾಡಿಸೋ, ಈ ಥರ ಟ್ರಾನ್ಸ್ಫರ್ ಮಾಡಿಸೋ ಅಂದಾಗ ಅಕ್ಕ ಆ ಥರ ಎಲ್ಲ ಮಾಡ್ಸೋಕ್ಕಾಗಲ್ಲ, ಅದೆಲ್ಲ ಇವಾಗ ನಡೆಯಲ್ಲ, ಯಾವಾಗ ಹೋಗ್ತಾನೆ ಅಂದಾಗ, ಇನ್ನು 2 ದಿನದಲ್ಲಿ ಹೋಗ್ತಾ ಇದ್ದಾನೆ ಅಂದಾಗ, ಸರಿ ನಾನು ಆದಷ್ಟು ಬೇಗ ಬರ್ತೀನಿ, ಬೆಳಗ್ಗೆ ಅಷ್ಟೊತ್ತಿಗೆ ಬರ್ತೀನಿ, ನನ್ನ ಅಳಿಯನ ಜೊತೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಹಾಗೆ 3 ಹೊತ್ತು ಅಪ್ಪ ಅಪ್ಪ ಅಂತ ಇರ್ತಾಳಲ್ಲ ಆ ಭೂಮಿ ಜೊತೆನೂ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಆವಾಗ ಕೆಲವರು ನಮ್ಮವರೇ ಸಹ ಜಿದ್ದನ್ನು ಸಾಧಿಸ್ತಾರೆ, ಏನಾರ ಒಂದು ಮಾತು ಹೇಳಿದರೆ, ಆದರೆ ಈ ಭೂಮಿ ಆ ಥರ ಅಲ್ಲ ದೇವ್ರೆ ಅಂತ ಭೂಮಿನ ನೆನಪಿಸ್ಕೊಂಡು ಒಳ್ಳೊಳಗೆ ಮರುಗ್ತಾ ಇರ್ತಾನೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.